ಆ ಜಲಾಶಯ ರಾಜ್ಯದ 3 ಜಿಲ್ಲೆಗಳು ಮತ್ತು ನೆರೆಯ ಆಂಧ್ರಪ್ರದೇಶ ಸೇರಿ ಒಟ್ಟು 7 ಜಿಲ್ಲೆಗಳ ರೈತರ ಜೀವನಾಡಿ. ಆ ನೀರನ್ನ ನಂಬಿ ಸಮೃದ್ಧಿಯಾಗಿ ಭತ್ತ ಬೆಳೆತಿದ್ದ ಅನ್ನದಾತ ಸದ್ಯ ಕಂಗಾಲಾಗಿದ್ದಾನೆ. ದೇಶ ವಿದೇಶಗಳಲ್ಲೂ ಭಾರಿ ಡಿಮ್ಯಾಂಡ್ ಉಳಿಸಿಕೊಂಡಿದ್ದ ಭತ್ತದ ಜಿಲ್ಲೆಯ ರೈತರು ಇದೀಗ ತಲೆ ಮೇಲೆ ಕೈಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಮಲೆನಾಡಿನಲ್ಲಿ ಕೈಕೊಟ್ಟ ಮುಂಗಾರು ಮಳೆ, ಭರ್ತಿಯಾಗದ ತುಂಗಭದ್ರಾ ಜಲಾಶಯ, ಸಂಕಷ್ಟಕ್ಕೆ ಸಿಲುಕಿದ ಭತ್ತ ಬೆಳೆಗಾರರು. ತುಂಗಭದ್ರೆಯ ಒಡಲು ದಿನದಿಂದ ದಿನಕ್ಕೆ ಬರಿದಾಗ್ತಿದೆ. ಇತ್ತ ತುಂಗಭದ್ರೆಯನ್ನೇ ನಂಬಿ ಭತ್ತ ಬೆಳೆದಿರುವ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ರೈತರು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಿದ್ದಾರೆ. ಅಂದಹಾಗೆ ಮಲೆನಾಡು ಭಾಗದಲ್ಲಿ ವಾಡಿಕೆ ಪ್ರಮಾಣದ ಮಳೆಯಾಗದ ಕಾರಣ ತುಂಗಭದ್ರಾ ಜಲಾಶಯದಲ್ಲಿನ ನೀರಿನ ಪ್ರಮಾಣ ಏರಿಕೆಯಾಗಿಲ್ಲ. ಕೃಷಿಗಾಗಿ ತುಂಗಭದ್ರೆಯ ನೀರನ್ನೇ ನಂಬಿದ್ದ ರೈತರು ಸದ್ಯ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ರೈತರಿಗೆ ತುಂಗಭದ್ರಾ ಜಲಾಶಯದ ನೇರೆ ಆಧಾರ. ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆದಿದ್ದ ಈ ಜಿಲ್ಲೆಗಳ ಭತ್ತಕ್ಕೆ ದೇಶ ವಿದೇಶಗಳಲ್ಲೂ ಭಾರಿ ಡಿಮ್ಯಾಂಡ್ ಇತ್ತು. ಆದ್ರೆ ಇದೀಗ ಭತ್ತದ ಬೆಳೆಗೆ ಸಾಕಾಗುವಷ್ಟು ನೀರು ಶೇಖರಣೆಯಾಗದಿರುವ ಕಾರಣ ಈ ವರ್ಷ ಭತ್ತ ಬೆಳೆಯುವುದು ಅನುಮಾನವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಒಟ್ಟಾರೆ 20% ಕಡಿಮೆ ಬಿದ್ದಿದೆ ಈ ವರ್ಷ. ಮತ್ತು ತುಂಗಭದ್ರಾ ಜಲಾಶಯದಲ್ಲಿ ಕೂಡ ನೀರಿನ ಮಟ್ಟ ಭಾಳ ಕಡಿಮೆ ಇದೆ. ಈ ವರ್ಷ ಮಲೆನಾಡಿನ ಪ್ರದೇಶಗಳಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಮಳೆ ಕಡಿಮೆ ಆಗಿರುವುದರಿಂದ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ಕೂಡ ಕೇವಲ 14 TMC ನೀರು ಸೇಕರಣೆ ಆಗಿದೆ. ಇನ್ನು ಕೆಲವೆಡೆ ರೈತರು ಜಲಾಶಯಗಳಲ್ಲಿ ನೀರು ಬರಬಹುದು ಅನ್ನೋ ಭರವಸೆಯಲ್ಲಿ ಭತ್ತದ ಸಸಿಗಳನ್ನ ಹಾಕಿ ಸಿದ್ಧತೆ ಮಾಡಿಕೊಂಡಿರುವ ರೈತರು ಕಂಗಾಲಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಿರುವ ಮಳೆಯಿಂದಾಗಿ ಆಲಮಟ್ಟಿ ಜಲಾಶಯ ಭರ್ತಿಯಾಗ್ತಿದೆ. ಹೀಗಾಗಿ ಸರ್ಕಾರ ಆಲಮಟ್ಟಿ ಜಲಾಶಯದಿಂದ ವ್ಯರ್ಥವಾಗಿ ಆಂಧ್ರಕ್ಕೆ ನೀರು ಬಿಡುವ ಬದಲು ಅದೇ ನೀರನ್ನ ತುಂಗಭದ್ರಾ ಜಲಾಶಯಕ್ಕೆ ಒದಗಿಸುವ ಯೋಜನೆ ರೂಪಿಸಬೇಕು. ಇಲ್ಲದಿದ್ರೆ ಕೃಷ್ಣ ಹಾಗೂ ತುಂಗಭದ್ರಾ ನದಿಗಳ ಜೋಡಣೆಯಾದ್ರೂ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು 3 ಜಿಲ್ಲೆಗಳು ಕೂಡ ತುಂಗಭದ್ರಾ ಜಲಾಶಯದ ನೀರನ್ನು ಉಪಯೋಗಿಸಿಕೊಂಡು ಬೆಳತಕ್ಕಂಥ ರೈತರು ಇವತ್ತಿನ ತುಂಗಭದ್ರಾ ಜಲಾಶಯದ ಬಹಳ ಕಷ್ಟಕರ ಐತೆ. ರೈತರೆಲ್ಲರೂ ಕಂಗಾಲಾಗಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಯಾವ ರೀತಿಯಾಗಿ ಮಾಡಬೇಕು? ಇವತ್ತು ಸಸಿಮಡಿಗಳು ಹಾಕ್ಕೊಂಡಾರ. ಯಾಕಂದರೆ ಸಸಿಮಡಿ ಕನಿಷ್ಠ 30 ರಿಂದ 40 ದಿನಗಳು ಸಸಿಮಡಿ ಬೆಳೆಯಬೇಕು. ಸೋನ ಮಸೂರಿ ಇವಾಗ ಏನಾದರೂ ಆಗಸ್ಟ್ ಫಸ್ಟ್ ವೀಕ್ನಾಗ ಹಚ್ಚಿದ್ರೆ ಮಾತ್ರ ಸೋನ ಮಸೂರಿ ಬರುತ್ತೆ, ಇಲ್ಲದ್ರೆ ಬರಲ್ಲ ಸರ್. ಅಂದರೆ ಈ ರೀತಿಯಾಗಿ ಕಷ್ಟ ಎಲ್ಲ ಸಸಿಮಡಿಗಳು ಹಾಕ್ಕೊಂಡಿರ್ತಕ್ಕಂಥ ರೈತರಾಗಿರ್ಬೋದು, ಹೊಲಗಳೆಲ್ಲ ಸೇದ್ಯ ಮಾಡ್ಕೊಂಡು ಹತ್ತಿ, ಮೆಣಸಿನ ಗಿಡ, ಮೆಕ್ಕೆಜೋಳ ಬಿತ್ತಕ್ಕಂಥ ರೈತರಾಗಿರ್ಬೋದು. ಅಂದರೆ ನೀರಾವರಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು ಏನು ಮಾಡ್ಬೇಕಂತಂದೇಳಿ ಚಿಂತೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಕಳೆದ 4-5 ವರ್ಷಗಳಿಂದ ಭೀಕರ ಬರಗಾಲದಿಂದ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ಜಿಲ್ಲೆಗಳ ರೈತರು ಕಂಗಾಲಾಗಿದ್ದಾರೆ. ಸದ್ಯ ಈ ವರ್ಷವೂ ಜಲಾಶಯ ಭರ್ತಿಯಾಗದೇ ಇರುವುದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ. ಬಸವರಾಜ್, TV9 ಬಳ್ಳಾರಿ.